ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ, ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗೆ ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ, ಚೆನ್ನಾಗಿ ಕಾಣ್ತಿದ್ರಲ್ವಾ. ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದ್ ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು ಎರಡು ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು.